ನೀರಿಗಾಗಿ ಗಂಟೆಗಟ್ಟಲೆ ದಿನಗಟ್ಟಲೆ ಕಾದಿದ್ದಾಯಿತು. ನೀರು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ದೂ ಆಯಿತು. ನಗರದಲ್ಲಿ ಜಲಸಂಕಷ್ಟಕ್ಕೆ ಇನ್ನು ಮುಕ್ತಿ ಸಿಕ್ಕಿಲ್ಲ. ನಿತ್ಯ ಯಾತನೆ ತಪ್ಪಿಲ್ಲ. ಕೇವಲ ಜನರಷ್ಟೇ ಅಲ್ಲ, ನೀರಿಲ್ಲದೆ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮವೇ ಆಗ್ತಿದೆ. ಯಾರ ಮನೆ ಬಾಗಿಲಲ್ಲಿ ನೋಡಿದ್ರೂ ದೊಡ್ಡ ದೊಡ್ಡ ಡ್ರಮ್ಗಳು, ಕ್ಯಾನ್, ಖಾಲಿ ಬಿಂದಿಗೆಗಳು ರಾರಾಜಿಸ್ತಿವೆ. ದಿನ ಬಳಕೆಗಿರ್ಲಿ, ಕುಡಿಯೋಕು ನೀರಿಲ್ಲದೆ ಇಡೀ ಏರಿಯಾನೇ ಪರಿತಪಿಸ್ತಾ ಇದೆ. ಗಾರ್ಡನ್ ಸಿಟಿಯಲ್ಲಿ ಜಲದಾಹಕ್ಕೆ ಸಿಗದ ಮುಕ್ತಿ. ನೀರಿಲ್ಲದೆ ಗೋಪಾಲಪುರ, ಹೊಸಹಳ್ಳಿಯಲ್ಲಿ ಪರದಾಟ. ಇದು ಗಾಂಧಿನಗರ ಕ್ಷೇತ್ರ ವ್ಯಾಪ್ತಿಯ ಗೋಪಾಲಪುರ. ನೀರಿಲ್ಲದೆ ಇಲ್ಲಿನ ನಿವಾಸಿಗಳು ಹೈರಾಣಾಗಿದ್ದಾರೆ. ಬರೋ ಅಲ್ಪ ಸ್ವಲ್ಪ ನೀರನ್ನೇ ಡ್ರಮ್ಗಳಲ್ಲಿ ತುಂಬಿಸಿಕೊಂಡು ವಾರಗಟ್ಟಲೆ ಬಳಸ್ತಿದ್ದಾರೆ. ನೀರಿಗೆ ಹುಳ ಬಿದ್ದಿದ್ದು ಅದನ್ನೇ ಬಳಸುವಂತಾಗಿದೆ. ಇಲ್ಲಿನ ಅಂಗನವಾಡಿಗೂ ನೀರು ಸಿಗದೆ ಸಂಕಷ್ಟ ಅನುಭವಿಸ್ತಿದ್ದಾರೆ. ನೀರು ಒಂದು 20 ನಿಮಿಷ 10 ನಿಮಿಷ ಬಿಡ್ತಾರೆ ಅಷ್ಟೇ, ಆಮೇಲೆ ನಿಲ್ಲಿಸೇ ಬಿಡ್ತಾರೆ. ನೀರು ಕಷ್ಟ, ಕೊಳವಿಲ್ಲ ಹಾಕ್ತಿಲ್ಲ. ಪೈಪ್ ಕೊಟ್ಟವ್ರೆ, ನೀರಿಲ್ಲ. 12 ಗಂಟೆ 12:30 1 ಗಂಟೆಗೆ ಬಿಡ್ತಾರೆ. ನಾವು ಕೂಲಿ ನಾಲಿ ಮಾಡೋರು ಹೆಂಗೆ ನಾವು ನೀರು ಕಾಯ್ಕೊಂಡಿರೋಕ್ಕಾಗುತ್ತೆ ಹೇಳಿ. ಸುಂಕದಕಟ್ಟೆ ಬಳಿಯ ವಿಘ್ನೇಶ್ವರ ನಗರ, ಹೊಸಹಳ್ಳಿಯಲ್ಲೂ ಜೀವಜಲಕ್ಕಾಗಿ ಜನ ವೀಲ ಅಂತಿದ್ದಾರೆ. ನೆಪ ಮಾತ್ರಕ್ಕೆ ಟ್ಯಾಂಕ್ ಇಟ್ಟಿರೋ ಜಲಮಂಡಳಿ ನೀರು ಮಾತ್ರ ತುಂಬಿಸ್ತಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಒಂದು ಡ್ರಮ್ ನೀರಿಗೆ 50 ರೂಪಾಯಿ ತರ್ತಿದ್ದಾರೆ. ನೀರು ಸಮಸ್ಯೆ ಇದೆ. ಈ ಕಡೆ ಕಾವೇರಿ ನೀರು ಇಲ್ಲ, ಈ ಕಡೆ ಬೋರ್ಗಳು ಇಲ್ಲ. ಮುಂಚೆ ಟ್ಯಾಂಕರ್ ಎಲ್ಲರೂ ಬಂದ್ಬಿಡೋರು, ಈಗ ಅದೂ ಇಲ್ಲ. ಒಂದು ವಾರ ಆದರೂ ಇವಾಗ ನೀರಿಲ್ಲ. ನಮ್ಗೆ ಅದೇ ಸಮಸ್ಯೆ. ಏನು ಮಾಡೋದು, ಯಾವುದು ಅನುಕೂಲತೆ ಇಲ್ಲ. ಸೊಂಪಿರೋರು ಏನೋ ಒಡ್ಸ್ಕೊತಾರೆ, ಅಯ್ಯೋ ನಮ್ಗೆ ಯಾಕೆ ಬೇಕು ಕೇರ್ಲೆಸ್ ಅಂತಾರೆ ಅವರು. ಇಲ್ಲರು ಡ್ರಮ್ ಇಟ್ಕೊಂಡಿರೋರು ಏನು ಮಾಡಬೇಕು ನಾವು. BBMP ಬರೋರು ಈಗ ಫ್ರೀಯಾಗಿ ಬಿಡೋರು ಹೆಂಗೋ, ಈಗ ಅದೂ ಇಲ್ಲ. ಇತ್ತ ಮಳೆಯಿಲ್ಲದೆ BTM ಲೇಔಟ್ನ ಮಡಿವಾಳ ಕೆರೆ ಬರಿದಾಗ್ತಿದೆ. ನೀರು ಕಲುಷಿತಗೊಂಡಿದ್ದು ಸಾವಿರಾರು ಮೀನುಗಳು ಸತ್ತಿವೆ. ಏರಿಯಾ ತುಂಬೆಲ್ಲ ದುರ್ವಾಸನೆ ಬರ್ತಿದ್ದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕ ಮೀನುಗಳು ಸತ್ತಿಲ್ಲ, ದೊಡ್ಡ ಮೀನುಗಳು ಸತ್ತಿವೆ. ಅದರಿಂದ ದುರ್ವಾಸನೆ ಬರ್ತಾ ಇದೆ. ಕೊನೆ ಪಕ್ಷ ಆ ಮೀನುಗಳನ್ನು ಒಂದು ವಿಲೇವಾರಿ ಮಾಡುವಂಥ ಕೆಲಸನೂ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಅಕ್ಕಪಕ್ಕ ಇರೋರಿಗೆ ರೋಗ ರುಜಿನಗಳು ಹರಡುವ ಸಾಧ್ಯತೆ ಇದೆ. ಸೊ ಇದಕ್ಕೋಸ್ಕರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ನಮ್ಮ ಒಂದು ಮನವಿ. ರಾಚೇನಹಳ್ಳಿ ಕೆರೆಯಲ್ಲೂ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ದು ಕೆರೆ ಸುತ್ತಲಿನ ಪ್ರದೇಶ ದುರ್ವಾಸನೆ ಬಡೀತಿದೆ. ಡ್ರೈನೇಜ್ ನೀರನ್ನ ಕೆರೆಗೆ ಬಿಡ್ತಿದ್ದು ವಿವಿಧ ಜಾತಿಯ ಮೀನುಗಳು ಸಾವನ್ನಪ್ಪಿವೆ. ಸರ್, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮಳೆ ಬರುವಂಥ ಸಂಭವ ಇದ್ದಿದ್ದರಿಂದ ಮೋಡ ಮುಚ್ಕೊಳ್ತು. ಆಗ ಗಾಳಿ ನಿಂತೋಗ್ಬಿಡ್ತು. ಆ ಗಾಳಿ ನಿಂತೋದಾಗ ಮೀನುಗಳಿಗೆ ಆಕ್ಸಿಜನ್ ಬಂದಿಲ್ಲ. ಅದರಿಂದ ಮೀನುಗಳೆಲ್ಲನೂ ಪರಿಪೂರ್ಣವಾಗಿ ಸತ್ತೋಗ್ಬಿಟ್ಟಿದೆ. ಏನೇ ಹೇಳಿ, ಜಲಯಾತನೆಯಿಂದ ನಗರದಲ್ಲಿ ಉಂಟಾಗಿರುವ ಸಂಕಷ್ಟ ಅಷ್ಟಿಷ್ಟಲ್ಲ. ವಿನಾಯಕ್ ಗುರವ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.